ಝೀ ಪಿಕ್ಚರ್ನ ಝೀ ಪವರ್ ಆಗಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು, ಎಲ್ಲ ಸೀರಿಯಲ್ಗಳದ್ದು ಎಪಿಸೋಡ್ಸು ನೀವು ಹೇಳಿದ್ರಿ ಶಾರ್ಟ್ ಟರ್ಮಲ್ಲಿ ಬರುತ್ತೆ ಅಂತ. ಸೊ ಎಷ್ಟು ಶಾರ್ಟ್ ಟರ್ಮ್, ಎಷ್ಟು ಬರುತ್ತೆ ಅನ್ನೋದು ಒಂದು ಕ್ವೆಶನ್. ಶಾರ್ಟ್ ಟರ್ಮ್ ಅಂದರೆ ಧಾರಾವಾಹಿಗಳು ಅಂದರೆ ಸಾಧಾರಣ ನಿಮಗೆ ಮನಸ್ಸಿಗೆ ತಕ್ಕನೆ ಬರೋದು 800,000 ಎಪಿಸೋಡ್ಗಳು ಹಿಂಗೆ ಬರುತ್ತೆ ಅಂತ. ಇಲ್ಲಿ ಏನಂತಂದರೆ ಒಂದು ಕತೆ ಹೇಳುವ ರೀತಿಯಲ್ಲೂ ವೇಗ ಇರುತ್ತೆ. ಈಗ ನಾವು ರೀಲ್ಸ್ ತುಂಬ ಪಾಪ್ಯುಲರ್ ಇವಾಗ. ಆ್ಯಕ್ಚುಲಿ ನೀವು ಕೇಳಬೇಕಂದ್ರೆ ಧಾರಾವಾಹಿ ಅಥವಾ ಈ ಥರ ಯಾವುದೇ ಮನೋರಂಜನೆಗೆ ದೊಡ್ಡ ಥ್ರೆಟ್ ಅಥವಾ ಕಾಂಪಿಟೇಷನ್ ರೀಲ್ಸಲ್ಲೇ 30 ಸೆಕೆಂಡ್ ರೀಲ್ಗೆ ವಾಚ್ ಟಿಲ್ ದಿ ಎಂಡ್ ಅಂತ ಹಾಕ್ತಾರೆ. ಅಂದರೆ ಜನರ ಟಾಲರೆನ್ಸ್ ಲೆವೆಲ್ ಅಷ್ಟು ಕಡಿಮೆ ಇರೋದ್ರಿಂದ. ಸೊ ಹೀಗಾಗಿ ನಿರ್ದಿಷ್ಟವಾಗಿ ಏನೋ ಇದು 200ಕ್ಕೆ ಮುಗಿಯುತ್ತೆ, 500ಕ್ಕೆ ಮುಗಿಯುತ್ತೆ, 400ಕ್ಕೆ ಮುಗಿಯುತ್ತೆ ಅನ್ನುವಂಥದ್ದೇನು ನಾವು ನಿರ್ದಿಷ್ಟ ಸಂಖ್ಯೆಯನ್ನು ಇಟ್ಕೊಂಡಿಲ್ಲ. ಆದರೆ ಖಂಡಿತವಾಗ್ಲೂ ನಾವು ಕಥೆಯನ್ನು ವೇಗವಾಗಿ ಹೇಳೋದ್ರಿಂದ ಬಹುಶಃ 800,000 ಎಪಿಸೋಡ್ವರೆಗೂ ಕತೆ ಹೋಗೋದಿಲ್ಲ. ಅದಕ್ಕಿಂತ ಮುಂಚೆನೇ ಬೇಗನೆ. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಧಾರಾವಾಹಿಗಳನ್ನು ಮಾಡುವಾಗ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಅದು ಅದರ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇನ್ನೊಂದು ಅದರ ಆ ಧಾರಾವಾಹಿಯ ಒಂದು ಜನಪ್ರಿಯತೆ ಇರ್ಬೋದು. ಹೀಗಾಗಿ ಕೆಲವೊಮ್ಮೆ ನಾವು ಕಥೆ ಮುಗಿದಿದೆ ಮುಗಿಸೋಣ ಅಂತ ಅನಿಸಿದ್ರು ಕೂಡ, ಚಾನಲ್ನ ಟೀಮ್ಗೆ ಅಥವಾ ಪ್ರೊಡ್ಯೂಸರ್ಗೆ ಅನಿಸಿದ್ರು ಕೂಡ ಅದನ್ನು ಮತ್ತೊಂದು 100-200 ಎಪಿಸೋಡ್ ಮುಂದುವರಿಸುವಂತಹ ಅನಿವಾರ್ಯತೆ ಇರುತ್ತೆ. ಇದು ಸೂಕ್ಷ್ಮಗಳಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ಆ ಥರ ಯಾವುದೇ ಕನ್ಸಿಡರೇಷನ್ ಇಟ್ಕೊಳ್ಳದೆ ಅದರ ಕಥೆ ಮುಗೀತು ಸಾಕು ಅನ್ನುವಾಗ ಮುಗಿಸ್ಬೇಕು ಅನ್ನುವಂಥದ್ದು. ನೀವು ಕೇಳಿದಾಗೆ ನೇರವಾಗಿ ನಾವು ಏನು 200, 300, 400 ಅಂದರೆ ಈ ಥರ ಒಂದು ಸಂಖ್ಯೆಯನ್ನೇನು ನಿಗದಿಪಡಿಸಿಲ್ಲ. ವೇಗವಾಗಿ ಕಥೆ ಹೇಳ್ತೀವಿ, ಬೇಗ ಮುಗಿಸ್ತೀವಿ ಅಷ್ಟೇ. ಸರ್ ನಮಸ್ತೆ. ಅಂಡ್ ಅದೇ ಜಿ ಪಿಕ್ಚರ್ಸ್ನ ಝೀ ಪವರ್ ಆಗಿ ಮಾಡ್ತಾ ಇರೋದು. So currently what Zee Picture already gives us a distribution advantage, because Zee Picture is already available across all the DTH and cable platforms, and there is already a movie programming which is going on. So yes, this channel Zee Picture will be rebranded as Zee Power, and that gives us a strategic advantage in terms of getting the reach to all the people that we want to reach from day one. Instead of launching from day one a new channel, this becomes a choice that we have taken. Thank you. Sir, namaste. Saroja E. Sanjay newspaper. Sir, Zee Power and Zee Kannada ಎರಡಕ್ಕೇನೆ ಕಾಂಪಿಟೇಷನ್ ಇರುತ್ತಾ? ಯಾಕಂದ್ರೆ ಅದರಲ್ಲೂ ಸೀರಿಯಲ್ ಬರುತ್ತೆ, ಇದರಲ್ಲೂ ಸೀರಿಯಲ್ ಬರುತ್ತೆ. ಈಗ 7:30ಗೆ ಯಾವುದೋ ಸೀರಿಯಲ್ಲು ಅದರಲ್ಲಿ ಟಾಪ್ 1 ಅಲ್ಲಿ ಇರೋದು, ಈಗ ಇದರಲ್ಲಿ ಟಾಪ್ 1 ಆದ್ರೆ ಹೇಗೆ ಸರ್ TRP ವೈಸ್? So we do not look at it like that. I think our responsibility is to expand the market. As Sudhi explained, as Baski explained during their talk, there is one underserved audience also who are possibly moving away from TV because TV is not giving them what they want. So Zee Power is just to get that audience, along with the fact that there is a base audience also, which currently Zee Kannada is. So as a brand which is already kind of the number one brand and it is catering to a large set of audience, it becomes our responsibility to increase the category size. And I think Zee Power is our answer to that. That one, we increase the audience base. Two, we give the news kind of stories that is required. And therefore, Zee Kannada and Zee Power are complementing brands to each other, not necessarily competing brands. ಈಗ ಆಲ್ರೆಡಿ 4 ಸೀರಿಯಲ್ಲು ಮಹಿಳಾ ಪ್ರಧಾನ ಸೀರಿಯಲ್ ತರನೇ ನಮಗೆ ಕಾಣಿಸ್ತದೆ. ಮುಂದೆ ಕೂಡ ಈ Zee Power ಮಹಿಳಾ ಪ್ರಧಾನವಾಗಿ ಹೋಗುತ್ತಾ? ಖಂಡಿತವಾಗ್ಲೂ. ಅಂದರೆ ಟಿವಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅದನ್ನು ಪ್ರಧಾನವಾಗಿ ಮುನ್ನಡೆಸ್ಕೊಂಡು ಹೋಗೋರು ಹೆಣ್ಮಕ್ಳೇ. ಆದರೆ ಕಳೆದ 7-8 ವರ್ಷಗಳಿಂದ ನಮ್ಮ ಅನುಭವದಲ್ಲಿ ಮೇಲ್ ಆಡಿಯನ್ಸ್, ಪುರುಷರು ಬರ್ತಾ ಇದ್ದಾರೆ, ಎಸ್ಪೆಷಲಿ ಯಂಗರ್ ಆಡಿಯನ್ಸ್. ನೀವೇ ನೋಡಿರ್ತೀರ, ಹಿಂದೆ ಎಲ್ಲ ಸೀರಿಯಲ್ ಅಂದರೆ ಬರೀ ಹೀರೋಯಿನ್ ಮೇಲೆ ಮಾತ್ರ ಕಥೆ ಇರ್ತಾ ಇತ್ತು. ಇವಾಗ ಹೀರೋಯಿನ್ ಅಷ್ಟೇ ಹೀರೋ ಕೂಡ ಪಾಪ್ಯುಲರ್ ಇರೋದ್ರಿಂದ. ಸೊ ಅಂದರೆ ಕಥೆಯನ್ನು ಒಂದು ಕಥೆ ಆಶೆಯನ್ನು ಖಂಡಿತವಾಗ್ಲೂ ನಾವು ಏನು ಹೀರೋಯಿನ್ ಅಥವಾ ನಾಯಕಿಯ ಮೂಲಕನೇ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಇದ್ರ ಜೊತೆಗೆ ಪವರ್ಫುಲ್ ಹೀರೋ ಮತ್ತು ಬೇರೆ ಪೋಷಕ ಪಾತ್ರಗಳಲ್ಲಿ, ಅದು ತಂದೆ ಇರ್ಬೋದು, ಫ್ರೆಂಡ್ ಇರ್ಬೋದು, ಅಣ್ಣ ಇರ್ಬೋದು, ಬೇರೆ ಪಾತ್ರಗಳು ಇರುತ್ತೆ ಖಂಡಿತವಾಗಿ. ಯಶವಂತ್ ಅಂತ ಫಿಲ್ಮಿಟ್ಟಿಂದ. ಸೊ ಫಸ್ಟ್ ಕ್ವಶನ್ ನಂಗೆ ಅದೇ ಇತ್ತು, ಕಾಂಪಿಟೇಷನ್ ಬಗ್ಗೆ ಅವ್ರು ಕೇಳ್ಬಿಟ್ರು. ಸೊ ನೆಕ್ಸ್ಟ್ ಕೇಳೋದೇನು ಅಂತಂದರೆ, ಈಗ
ಬರೀ ಈಗ ಏನು ಸೀರಿಯಲ್ಸ್ಗಳೆಲ್ಲ ಇದೆ, ಸೊ ಹುಡುಗಿ ಮೇಲೆ ಸ್ವಲ್ಪ ಟೈಟಲ್ಗಳು ಜಾಸ್ತಿ ಇದೆ, ಹುಡುಗನ ಫೋಕಸ್ ಮಾಡುವುದರ ಒಂದು ನಿಟ್ಟಿನಲ್ಲಿ ಅಂತ. ಖಂಡಿತವಾಗ್ಲು ಜಿ ಕನ್ನಡದಲ್ಲಿ ಅಣ್ಣ ಏನು ಫೇಮಸ್ ಮಾಡಿದ್ವಿ, ಖಂಡಿತ ಚೆನ್ನಾಗಿದೆ. ಮುಂದೆ ಬರೋ ಸೀರಿಯಲ್ ಅಲ್ಲಿ ಖಂಡಿತವಾಗ್ಲು ಒಳ್ಳೆ ಸಜೆಷನ್ ಇದೆ. ಖಂಡಿತ ಪವರ್ ಅಲ್ಲಿ ಒಂದು ಹುಡುಗರ ಹೆಸರಲ್ಲೇ ಒಂದು ಮಾಡೋದು. ನಮ್ಮಲ್ಲಿ ಟ್ಯಾಲೆಂಟ್ ಇದ್ದಾರೆ, ಸ್ವಲ್ಪ ಫೋಕಸ್ ಮಾಡಿ. ಸರ್ ಗಂಗಾ ಅಂತ ಸಿ ಪಿಕ್ಚರ್ ಸರ್, ಕಂಗ್ರಾಚುಲೇಷನ್ಸ್. ಸಿ ಕನ್ನಡದಲ್ಲಿ ಒಳ್ಳೊಳ್ಳೆ ಧಾರಾವಾಹಿಗಳನ್ನು ಕೊಟ್ಟಿದ್ದೀರಾ, ಇದರಲ್ಲೂ ಕೂಡ ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಕೊಡ್ತಾ ಇದ್ದೀರಾ. ಈಗ ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ನಾವು ಜಿ ಕನ್ನಡ ನೋಡ್ಬೇಕಾ ಜಿ ಪವರ್ ನೋಡ್ಬೇಕಾ ಅಂತ. ಯಾಕಂದ್ರೆ ಅಲ್ಲೂ ಕೂಡ ಒಳ್ಳೆ ಮೆಸೇಜಸ್ಗಳನ್ನ ಕೊಟ್ಟಿದ್ದೀರಾ, ಇಲ್ಲೂ ಕೂಡ ಪ್ರೊಮೋ ಮೂಲಕ ಆಲ್ರೆಡಿ ಕೊಡ್ತಾ ಇದ್ದೀರಾ. ಸೊ ಯಾವ್ದು ನೋಡ್ಬೇಕು ಸರ್ ಈಗ ಜನ, ನೀವೇ? We want them to watch both. I think Zee Kannada is already entrenched the everyday habit of many viewers across Kannada. Now this is our new attempt, and we want audience love, and we are always hungry for more. So our objective is between both these channels, if we can have a very dominant position in Kannada. Sir, 4 ಸೀರಿಯಲ್ ಬರ್ತಾರೆ, ಒಂದು ಭವಿಷ್ಯ ದರ್ಶನ ಅಂತ ಪ್ರೋಗ್ರಾಮ್ ಬರ್ತಾರೆ. ಸೊ ಈ ಸ್ಲಾಟ್ ಬಿಟ್ಟು ಉಳಿದ ಟೈಮಲ್ಲಿ ನಮಗೆ ಜನಗಳಿಗೆ ಏನು ಸಿಗೋದು, ಪಿಕ್ಚರ್ಸ್ ಸಿಗುತ್ತಾ ಅಥವಾ ಬೇರೆ ಏನು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಖಂಡಿತ ಜಿ ಪಿಕ್ಚರ್ ಆಗಿರೋದ್ರಿಂದ ಪಿಕ್ಚರ್ ಖಂಡಿತ ಇರುತ್ತೆ. ಮಧ್ಯಾಹ್ನದಲ್ಲಿ ಪಿಕ್ಚರ್ ಬರುತ್ತೆ, ಭವಿಷ್ಯ ದರ್ಶನ ಮಾರ್ನಿಂಗ್ ಶುರು ಆಗುತ್ತೆ, ಅದಾದಮೇಲೆ 4 ಸೀರಿಯಲ್ ಬರುತ್ತೆ, ಅದಾದಮೇಲೆ ಹೈ ಪವರ್ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ, ಪವಿತ್ರ ರೆಡ್ ಎಫ್ ಎಮ್ ಇಂದ. ಸೊ ಆಸ್ ಅನ್ ಆಡಿಯನ್ಸ್ ಐ ವಾಂಟ್ ಟು ವಾಚ್ ಬೋತ್ ಜಿ ಕನ್ನಡ ಆ್ಯಂಡ್ ಜಿ ಪವರ್. ಸೊ ನಿಮ್ಮ ಆ್ಯಡ್ ಟೈಮಿಂಗ್ಸಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತೆ, ಸೊ ದಟ್ ಐ ಕ್ಯಾನ್ ಸ್ವಿಚ್? No, Linear TV gives you that, it's a programming which is scheduled programming. But today all our content is available on ZEE5. I think viewers who, so that option is always there for our audiences. It would be a good situation if Zee Power shows are competing for the slot, which Zee Kannada is also fighting hard. So that's a good situation for us. ಸರ್ ಇಲ್ಲಿವರೆಗೆ ತುಂಬ ಖಾಸಗಿ ಚಾನಲ್ಗಳನ್ನ ನೋಡಿದ್ವಿ. ಅಂದರೆ ಅದೇ ಹೆಸರು ಮುಂದೆ ಒಂದು ಹೆಸರು ಇಟ್ಕೊಂಡು ಚಾನಲ್ ಮತ್ತೆ ಸ್ಟಾರ್ಟ್ ಮಾಡೋದು. ಅಲ್ಲೇನು ಮಾಡ್ತಿದ್ದಾರೆ ಅಂದರೆ ಸೇಮ್ ಸೀರಿಯಲ್ಲು ಅಲ್ಲೊಂದು ಸೀರಿಯಲ್ ಮಾಡ್ತಾರೆ, ಇಲ್ಲೊಂದು ಸೀರಿಯಲ್ ಮಾಡ್ತಾರೆ, ಜೊತೆಗೆ ಒಂದು ಮೂವಿಯನ್ನು ತಗೋತಾರೆ, ಅಲ್ಲೂ ಹಾಕ್ತಾರೆ, ಇಲ್ಲೂ ಹಾಕ್ತಾರೆ. ಒಂದು ರಿಯಾಲಿಟಿ ಶೋನ ಮಾಡ್ತಾರೆ, ಅಲ್ಲೂ ಹಾಕ್ತಾರೆ, ಇಲ್ಲೂ ಹಾಕ್ತಾರೆ. ಅಲ್ಲಿ ಶನಿವಾರ ಹಾಕ್ತಾರೆ, ಇಲ್ಲಿ ಭಾನುವಾರ ಹಾಕ್ತಾರೆ, ಇಲ್ಲ ಅಲ್ಲಿ ಲೈವ್ ಕೊಡ್ತಾರೆ, ಇಲ್ಲಿ ಮರುಪ್ರಸಾರ ಮಾಡ್ತಾರೆ. ಈ ರೀತಿ ಜಿ ಕನ್ನಡಗೂ ಜಿ ಪವರ್ಗೂ ಕ್ಲಾಶ್ ಆಗುತ್ತಾ ಮುಂದಿನ ದಿನ? ಯಾಕಂದ್ರೆ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇಲ್ಲ, ಖಂಡಿತ ನೀವು ಹೇಳಿದ ಅರ್ಥ ಆಯ್ತು. ನಾವು ಅದೆಲ್ಲ ಮುಂಜಾಗ್ರತೆ ತಗೊಂಡು ನಮ್ಮ ಅಂದ್ರೆ ಜಿ ಪವರ್ ಹೀಗೆ ಇರಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಜಿ ಕನ್ನಡ ಖಂಡಿತವಾಗ್ಲೂ ಅದು ಹೇಗಿದೆಯೋ ಅದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅದೇ ತರ ಇನ್ನೂ ಬಲಿಷ್ಠ ಆಗ್ತಾ ಹೋಗುತ್ತೆ. ಜಿ ಪವರ್ ಅಲ್ಲಿ ಆಗ್ಲೇ ಹೇಳಿದಂಗೆ ಪ್ರೋಗ್ರಾಮಿಂಗ್ ಅಲ್ಲೂ ಕೂಡ ನಾವು ಧಾರಾವಾಹಿ ಇರ್ಬೋದು, ರಿಯಾಲಿಟಿ ಶೋಗಳಿರ್ಬೋದು, ಜಿ ಕನ್ನಡಕ್ಕಿಂತ ಹೇಗೆ ಭಿನ್ನವಾಗಿ ತೋರಿಸ್ಬೋದು ಅನ್ನೋದು ನಾವು ಮಾಡ್ತೀವಿ. ನೀವು ಹೇಳ್ದಂಗೆ ಆ ರಿಪಿಟೇಷನ್ಸ್ ಅಥವಾ ಏನು ಅಂದ್ರೆ ಇದನ್ನ ಫಿಲ್ ಮಾಡೋದಕ್ಕೆ ಯಾವುದೋ ಕಾರ್ಯಕ್ರಮನ ಇಲ್ಲಿ ಹಾಕೋದು ಆ ಥರ ಪ್ರಯತ್ನ ಖಂಡಿತ ಇರೋದಿಲ್ಲ. ದೀಪಕ್ ಅವರ ಬಗ್ಗೆ ಇಲ್ಲ ಸ್ಪಷ್ಟವಾಗಿ ಹೇಳ್ತಾರೆ. ಆ್ಯಕ್ಚುಲಿ ಎಸ್, ನೀವು ಕೇಳಿರೋ ಕ್ವಶನ್ನು ಇವಾಗ ನಡೀತಾ ಇರೋದು ಹಾಗೆ. ಆ್ಯಂಡ್ ಇನ್ನು ಮುಂದೆನೂ ಕೂಡ ಪವರಲ್ಲೂ ಕೂಡ ಸ್ವಲ್ಪ ಸಪೋರ್ಟ್ ಇದ್ದೇ ಇರುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಶುರು ಮಾಡೋದಕ್ಕೆ ಎಲ್ಲ ಸಪೋರ್ಟು ಮಾಡೇ ಮಾಡ್ತೀವಿ. ಬಿಕಾಸ್ ಆ್ಯಸ್ ವಿ ಸೇ, ಇದು ಒಂದು ಜಿ ನೆಟ್ವರ್ಕಿಂದ ಬರುವಾಗ ಆಬ್ವಿಯಸ್ಲಿ ನಮ್ಮ ಸರ್ ಹೇಳಿರೋಂಗೆ ಇದು ಕಾಂಪ್ಲಿಮೆಂಟ್ ಆಗಬೇಕು. ಕಾಂಪಿಟಿಂಗ್ ಆಗೋದಕ್ಕೆ ಮುಂಚೆ ಇದು ಕಾಂಪ್ಲಿಮೆಂಟ್ ಆಗಬೇಕು. ಇದು ನಮ್ಮದೇ ಒಂದು ತಂಡದಿಂದ ಬರುವಾಗ ಆಬ್ವಿಯಸ್ಲಿ ಅದು ಒಂದು ಸ್ವಲ್ಪ ನಮ್ಮ ಪುಷ್ಗೆ ಇದು ಒಂದು ಯಾವುದೆಲ್ಲ ಸಪೋರ್ಟ್ ಕೊಡೋಕ್ಕಾಗುತ್ತಾ ಆಗುತ್ತೆ. ಹೋಗ್ತಾ ಮುಂದಕ್ಕೆ ಇದು ನಾವು ಫುಲ್ FPC ಇವಾಗ 4+1 ಶೋ ನಡೀತಾ ಇರುವಾಗ, ಬಟ್ ನಮ್ಮ ಟೈಮ್ ಬ್ಯಾಂಡಲ್ಲಿ ನೋಡಿದ್ರೆ 6ರಿಂದನೇ ಶುರುವಾಗುತ್ತೆ ಮುಂದಕ್ಕೆ ಹೋಗುವಾಗ. ಸೊ ಆ ಮುಂದಕ್ಕೆ ಹೋಗ್ತಾ ಆ ಒಂದು ಕ್ಲಾಶಸ್ ಕಮ್ಮಿ ಆಗುತ್ತೆ. ಇದು ಒಂದು ಸಪೋರ್ಟ್ ಅನ್ನೋದು ಹೇಳ್ಬೋದು, ಬಿಟ್ಟರೆ ಅದನ್ನ ಒಂದು ಕನ್ಫ್ಯೂಷನ್ ಅನ್ನೋದು ಮಾಡೋದಕ್ಕೆ ಏನೂ ಇಲ್ಲ. ಅದನ್ನ ನೋಡಿ ಓಕೆ ಜನಕ್ಕೆ ನಾವು ಇಲ್ಲಿಗೂ ಒಂದಿದೆ ನೋಡಿ ಅನ್ನೋದನ್ನ ನಾವು ಪುಷ್ ಮಾಡೋದಕ್ಕೆ ಅದು ಸಪೋರ್ಟ್ ಅಷ್ಟೇ. ಬಾಸ್ಕಿ ಸರ್, ಜಿ ಕನ್ನಡದಲ್ಲಿದ್ದಾಗ ನೀವು ತುಂಬ ಜನ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿದ್ದೀರ. ಅವರು ಇಲ್ಲೇ ಯಾವುದೋ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ, ಇವಾಗ ಸಿನಿಮಾ ರಂಗದಲ್ಲಿ ಹೆಸರನ್ನು ಮಾಡಿದ್ದಾರೆ.
ಈಗ ಜಿ ಪವರ್ ವರ್ಸಸ್ ಜಿ ಕನ್ನಡ ಅಂತ ಬಂದಾಗ ಆರ್ಟಿಸ್ಟ್ಗಳ ಕೊರತೆ ಏನಾದರೂ ಬಂದಾಗ ಅವ್ರನ್ನ ಇಲ್ಲಿಗೆ ಹಾಕೋದು, ಇವ್ರನ್ನ ಎಲ್ಲಿಗೆ ಹೋಗ್ಬೋದು, ಅಲ್ಲಿ ಅಲ್ಲೊಂದು ಪಾತ್ರ ಮಾಡ್ತಿರ್ತಾರೆ, ಆ ಪಾತ್ರವನ್ನು ತಗೊಂಡು ಇಲ್ಲ ಹಾಕೋದು, ಈ ಸಂಭ್ರಮ ಅಂತೆಲ್ಲ ಮಾಡ್ತೀರಾ, ಸಮಾಗಮ ಸಂಭ್ರಮ ಅಂತ ಆ ಥರ ಏನಾದ್ರು ಕಾನ್ಸೆಪ್ಟ್ ಮಾಡ್ತೀರಾ? ಆ್ಯಕ್ಚುಲಿ ಈಗ ನೀವೇ ನೋಡ್ತಿದ್ದೀರಾ, ನಮ್ಮ ಧಾರಾವಾಹಿಯಲ್ಲೇ ಅಣ್ಣಯ್ಯ ಧಾರಾವಾಹಿ ಜುಲ್ಸಿನೇ ಇದ್ರು ಇಲ್ಲಿ ಬಂದಿದ್ದಾರೆ. ಅವರು ಟ್ಯಾಲೆಂಟ್ ಮೇಲೇ ಅದು ಡಿಪೆಂಡ್ ಆಗುತ್ತೆ. ಅದೇ ಥರ ಜಯದೇವ್ ಪಾತ್ರ ಮಾಡ್ತಾ ಇರೋರು ಇಲ್ಲಿ ಹೀರೋವಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಟ್ಯಾಲೆಂಟ್ ಇದೆ ಅಂದರೆ ಖಂಡಿತ ಇಲ್ಲಿ ಬಳಸೋಕ್ಕೆ ಅವಕಾಶ ಇದ್ದರೆ ಖಂಡಿತ ಮಾಡ್ತೀವಿ. ಸರ್, ಜೋಡಿ ಹಕ್ಕಿ ಆಲ್ರೆಡಿ ಒಂದು ಜನಪ್ರಿಯ ಧಾರಾವಾಹಿ, ಹಿಂದೆ ನಿಮ್ಮ ಚಾನಲಲ್ಲೇ ಬಂದಿದ್ದು ಝೀ ಕನ್ನಡದಲ್ಲಿ. ಈಗ ಝೀ ಪವರಲ್ಲಿ ತರ್ತಾ ಇದ್ದೀರಾ, ಅದರದ್ದು ಮುಂದುವರೆದ ಭಾಗ 2ನ ಅಥವಾ ಏನು ಕತೆ ಅಂತ? ಇಲ್ಲ, ಇದು ಒಂದು ನನ್ನ ಕಥೆ ಅಂತ ಹೇಳಲ್ಲ, ಅದರ ಸೆಟಪ್ ಅಂದರೆ ಪ್ರಿಮೈಸಿಸ್ ಏನು ಹೇಳ್ತೀವಿ, ಅದರ ಒಂದು ನೆಲಗಟ್ಟು ಅದಕ್ಕೆ ಹೋಲಿಕೆ ಆಗೋದ್ರಿಂದ, ಮತ್ತು ಇದು ಕೂಡ ಸ್ವಲ್ಪ ಗ್ರಾಮೀಣ ಹಿನ್ನೆಲೆಯ ಒಂದು ಕಥೆ ಇರೋದ್ರಿಂದ ಆ ಟೈಟಲ್ ಚೆನ್ನಾಗಿದೆ ಅನ್ನೋದು ಒಂದು ಉದ್ದೇಶಕ್ಕೆ ಬಳಸ್ಕೊಂಡಿದ್ದೀವಿ. 1, 2 ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ನಮಗೆ ಆಗಲೇ ಹೇಳ್ದಂಗೆ ಅಲ್ಲಿ ಬರುವ ಪಾತ್ರಗಳು ಅಥವಾ ಅಲ್ಲಿ ಕತೆ ಹೇಳುವ ರೀತಿಯಲ್ಲಿ ಸ್ವಲ್ಪ ಹೋಲಿಕೆ ಇರೋದ್ರಿಂದ ಮತ್ತೆ ಜನಕ್ಕೆ ಬೇಗ ರೀಕಾಲ್ ಆಗುತ್ತೆ. ಈಗ ನೀವೇ ನೆನೆಸ್ಕೊಂಡ್ರಲ್ವಾ, ಸೊ ಹಾಗಾಗಿ ವೀಕ್ಷಕರಿಗೆ ಅದು ನೆನಪು ಮಾಡ್ಕೊಳ್ಳೋದಕ್ಕೆ ಈಸಿಯಾಗಲಿ ಒಂದು ಒಳ್ಳೆ ಟೈಟಲ್ ಅನ್ನೋ ಕಾರಣಕ್ಕೆ ಅದನ್ನು ಬಳಸಿದ್ದೀವಿ. ಸರ್, ಝೀ ಪವರ್ ಅಂತ ಇಟ್ಟಿದ್ದು ಇಲ್ಲಿ ಪವರ್ ಅಂತ ಅಪ್ಪು ಸರ್ಗೆ ಮಾಡಿದ್ರು ಅಂತ ಹೇಳೋ ಕಾರಣಕ್ಕೆ ಪವರ್ ಅಂತ ಇಟ್ಟಿದ್ರಿ. ಬಟ್ ಈ ಎಲ್ಲ ಸೀರಿಯಲ್ಲೇ ಬರ್ತಿರೋ ಕಾರಣ ಅಪ್ಪು ಸರ್ಗೆ ಯಾವ ತರ ಡೆಡಿಕೇಟ್ ಮಾಡ್ತೀರಾ, ಏನಿರುತ್ತೆ ಇದರಲ್ಲಿ ಸರ್? ಇಲ್ಲಿ ಆಶಯ ನಾವು ಹೇಳಿದ್ವಲ್ಲ, ಅಪ್ಪು ಸರ್ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎನರ್ಜಿ ಮತ್ತೆ ಒಂದು ಇಂಟೆಂಟ್, ಅಂದ್ರೆ ಜನರನ್ನ ಒಂದು ಜನರಿಗೆ ವೀಕ್ಷಕರಿಗೆ ಅಥವಾ ಪ್ರೇಕ್ಷಕರಿಗೆ ಒಂದು ಶುದ್ಧವಾದಂತಹ ಒಂದು ಮನರಂಜನೆ ಕೊಡಬೇಕು ಅನ್ನೋದು ಟೋಟಲ್ ಆಗಿ ಅಪ್ಪು ಅವ್ರನ್ನ ನೀವು ಆ ಥರ ಎಕ್ಸ್ಪ್ಲೈನ್ ಮಾಡ್ಬೋದು. ಹಾಗಾಗಿ ಆ ಒಂದು ಆಶಯದೊಂದಿಗೆ ಕೆಲಸ ಮಾಡ್ತೀವಿ. ಅದನ್ನು ಮೀರಿ ಅಂದರೆ ನಮಗೂ ಜವಾಬ್ದಾರಿ ಇದೆ. ಅಂದರೆ ಅಪ್ಪು ಅನ್ನೋ ಹೆಸರು, ಪವರ್ ಅನ್ನೋ ಹೆಸರೇ ಒಂದು ದೊಡ್ಡ ಜವಾಬ್ದಾರಿ. ನಾವು ಅದನ್ನ ಅಂದರೆ ಚಿಕ್ಕ ವಿಷಯಗಳಿಗೆ, ಯಾವ್ದಾವ್ದೋ ವಿಷಯಗಳಿಗೆ ಅಂತ ಎಳೆದು ತರೋದು, ತಳುಕು ಹಾಕೋದು ಮಾಡಬಾರ್ದು. ಆ ಜವಾಬ್ದಾರಿ ಖಂಡಿತ ನಮಗಿದೆ. ಇಲ್ಲಿ ಪವರ್ ಅನ್ನೋದು ಅದೇ ಒಂದು ಉತ್ಸಾಹ, ಒಂದು ಕುತೂಹಲ, ಒಂದು ಆಸಕ್ತಿ, ಒಂದು ಎನರ್ಜಿ ಕೊಡೋದಕ್ಕೆ, ಮತ್ತು ಅಲ್ಲಿ ನಾವು ಬಹಳ ಪ್ರೋಗ್ರೆಸಿವ್ ಆಗಿರುವಂತಹ ಒಂದು ಪಾಸಿಟಿವ್ ಆಗಿರುವಂತಹ ಕಂಟೆಂಟ್ ಕೊಡ್ತೀವಿ ಅನ್ನೋದನ್ನ ಆ ಮೂಲಕ ನಾವು ಅಪ್ಪು ಅವ್ರನ್ನ ನೋಡೋಕೆ ಇಷ್ಟಪಡ್ತೀವಿ. ಸರ್ ನಮಸ್ತೆ, ಮಂಜುನಾಥ್ ಅಂತ, ಬಾಸ್ ಟಿವಿ ಕನ್ನಡ ಈ ಕಡೆ ನಿಮ್ಮ ರೈಟ್ ಸೈಡ್. ನನ್ನ ಕ್ವಶನ್ ಏನಂತಂದ್ರೆ, ಝೀ ಪವರ್ ಲಾಂಚ್ ಮಾಡ್ತಿದ್ದೀರಾ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಂಡ್ ಇನ್ನೊಂದು ಏನಂತಂದ್ರೆ, ಹೊಸ ಚಾನಲ್ ಲಾಂಚ್ ಮಾಡ್ತಿರೋದ್ರಿಂದ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿರೋ ಒಳ್ಳೇದಾಗ್ತಿತ್ತು ಅಂತ ನನ್ನ ಒಂದು ಒಪಿನಿಯನ್. ಒಬ್ಬರ ಕಲಾವಿದೆ ಬಿಟ್ರೆ, ಶುಭಸ್ಯ ಶೀಘ್ರಂ ಆ ಒಂದು ಸೀರಿಯಲ್ ನಟಿಯನ್ನ ಬಿಟ್ರೆ ಮಿಕ್ಕಿರುವಂತರೆಲ್ಲರೂ ನಿಮ್ ಚಾನಲ್ ಆಗಿರ್ಬೋದು, ಬೇರೆ ಚಾನಲ್ಸ್ ಅಲ್ಲಿ ಆಗಿರ್ಬೋದು, ಈಗಾಗಲೇ ಒಂದಷ್ಟು ಸೀರಿಯಲ್ ಗಳಲ್ಲಿ ಕಾಣಿಸ್ಕೊಂಡಿರುವಂತಾನೆ ತಗೊಂಡಿದ್ದಾರೆ. ಒಂದು ನಿಮ್ಮ ಬಿಸ್ನೆಸ್ ಟ್ರಿಕ್ಸ್ ಇರ್ಬೋದು, ಈಗಾಗಲೇ ಜಿಎಲ್ ಆಗಿರ್ಬೋದು, ಬೇರೆ ಚಾನಲ್ಸ್ ಅಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ನಿಮ್ಗೂ ಕೂಡ ಅವರ ಒಂದಷ್ಟು ಆಡಿಯನ್ಸ್ ನಿಮ್ಮನ್ನ ನೋಡ್ತಾರೆ ಅನ್ನುವಂಥದ್ದು. ಅಂಡ್ ಹೊಸಬ್ರು ಕೊಟ್ಟಿದ್ರೆ ಹೊಸ ಆಡಿಯನ್ಸ್ ಕೂಡ ನಿಮ್ಮ ಚಾನಲ್ಗೆ ಸಿಕ್ತಿದ್ರು ಅಂಡ್ ಒಳ್ಳೆ ರೆಕಗ್ನೈಸೇಷನ್ ಸಿಕ್ತಿತ್ತು ಅಂತ ನನ್ನ ಒಪಿನಿಯನ್ ಅಂಡ್ ಕ್ವಶನ್. ಒಳ್ಳೆ ಸಲಹೆ ಮತ್ತು ಪ್ರಶ್ನೆ. ಖಂಡಿತವಾಗ್ಲು ಇಲ್ಲಿ ನಾವು ಅಂದ್ರೆ ಸಮಯ ಅಥವಾ ಸ್ಥಳದ ಒಂದು ಮಿತಿಯಿಂದಾಗಿ ನಾವು ಕೇವಲ ಇಬ್ಬರಿಬ್ಬರು ಪ್ರಮುಖ ಕಲಾವಿದರನ್ನು ಮಾತ್ರ ಕರೆಸಿದ್ದೀವಿ. ನೀವು ಹೇಳಿದಂಗೆ ಎಲ್ಲ ಧಾರಾವಾಹಿಗಳಲ್ಲೂ ಕೂಡ ಸಾಕಷ್ಟು ಜನ ಹೊಸ ಕಲಾವಿದರಿದ್ದಾರೆ, ತುಂಬಾ ಜನ ಇದ್ದಾರೆ. ಮತ್ತು ಅದರಲ್ಲೂ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರುವಂಥ ಸಾಕಷ್ಟು ಜನ ಇದ್ದಾರೆ. ವಿಶೇಷವಾಗಿ ನಾನು ಒನ್ಸ್ ಪ್ರಮೋದ್ ಶೆಟ್ಟಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಆ ಹಿನ್ನೆಲೆಯವರು ಆಗಿರೋದ್ರಿಂದ ಅವರ ಒಂದು ರೆಫರೆನ್ಸ್ ಮೇಲೆ ಸಾಕಷ್ಟು ಸುಬ್ಬು ಅವರು ತುಂಬ ಜನ ಹೊಸಬ್ರನ್ನ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಧಾರಾವಾಹಿಗಳಲ್ಲೂ ತುಂಬ ಜನ ಹೊಸ ಕಲಾವಿದರಿದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ. ನೀವು ಹೇಳಿದೆ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರನೂ ಇದೆ. ಅಂದರೆ ಹೊಸ ಧಾರಾವಾಹಿ ನಾವು ಲಾಂಚ್ ಮಾಡ್ತಾ ಇದ್ರು ಕೂಡ ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಗೊತ್ತಿರುವ ನೋನ್ ಫೇಸ್ಗಳನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಈ ಹೊಸ ಧಾರಾವಾಹಿಗಳಿಗೆ ಆಡಿಷನ್ ಮಾಡುವಾಗ ಹೊಸ ಕಲಾವಿದರು, ಕೆಲವು ಜನ ಹೀರೋಯಿನ್ಗಳಿಗೆ ಇಲ್ಲಿ ಸೆಲೆಕ್ಟ್ ಆದವರು ತುಂಬ ಚೆನ್ನಾಗಿದ್ದಾರೆ ಇವರು ಅಂತ ನಾವು ಝೀ ಕನ್ನಡದಲ್ಲಿ ಮುಂದೆ ಬರುವ ಧಾರಾವಾಹಿಗಳಿಗೆ ಆಲ್ರೆಡಿ ಅವ್ರನ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅಂದರೆ ಆ ಥರನೂ ಆಗಿದೆ ಅಂತ. ಸೊ ಒಟ್ಟಿನಲ್ಲಿ ಹೊಸ, ಆಮೇಲೆ ನಾವಿಲ್ಲಿ ನಿರ್ದೇಶಕರ ಬಗ್ಗೆ ಮಾತಾಡಲಿಲ್ಲ. ಆ್ಯಕ್ಚುಲಿ ಅಷ್ಟು ಧಾರಾವಾಹಿಗಳಲ್ಲೂ ಕೂಡ ಇವಾಗ ಈಗ ಈ ಹಿಂದೆ ನಮ್ಮ ಝೀ ಕನ್ನಡದಲ್ಲೇ ಬೇರೆ ಧಾರಾವಾಹಿಗಳಲ್ಲಿ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರೋ ಆ ನಿರ್ದೇಶಕರು ಇಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಅದೊಂದು ತುಂಬಾ ಖುಷಿ ಇದೆ ನಮಗೆ. ಇನ್ನೊಂದು ಕ್ವಶನ್ ಇದೆ ಸರ್, ಈಗ ಝೀ ಕುಟುಂಬ ಅವಾರ್ಡ್ಸ್ ಅಂತ ಮಾಡ್ತೀರಾ, ಸೊ ಎರಡು ಚಾನಲ್ಸ್ ಕಲಾವಿದರನ್ನ ಒಟ್ಟಿಗೆ ಸೇರಿಸಿ ಮಾಡ್ತೀರಾ ಅಥವಾ ಬೇರೆ ಬೇರೆ ಮಾಡ್ತೀರಾ ಅಂತ? ಯಾಕಂತಂದ್ರೆ ಒಂದೇ ಚಾನಲ್ ಅಲ್ಲಿ ಹಾಕೊಳ್ತಿಲ್ಲ.
ಖಂಡಿತ ಜಿ ಕುಟುಂಬ ಅವಾರ್ಡ್ಸ್ ಅಂತ ಮಾಡುವಾಗ ಜಿ ಪವರು ಜೊತೆಗೆ ಸೇರಿಸಿನೇ ಮಾಡ್ತೀವಿ. ಆ ಕಾಲದಕ್ಕೂ ಇಲ್ಲಿಗೆ ಬಂದು ಅವಾರ್ಡ್ಸ್ ಅನ್ನ ಕೊಡ್ತೀವಿ. ಸರ್ ಮಂಜುನಾಥ್ ಅಂತ TRP ಅಪ್ಡೇಟ್ಸ್ ಕಡೆಯಿಂದ ಬಂದಿದ್ದೀನಿ. ಜಿ ಕನ್ನಡದಲ್ಲಿ ಬಯಸಿದ ಬಾಗಿಲು ತೆಗೆಯೋಣ ಅಂತ ಮಾಡಿದ್ದೀರಾ. ಜಿ ಪಿಕ್ಚರ್ ಅಲ್ಲಿ ಇಟ್ಟು ದಿನದ ಫೀಲಿಂಗ್ ಕೊಡ್ತಾ ಇದ್ರಿ. ಈಗ ಜಿ ಪವರ್ ಇಂದ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನ್ ಟ್ಯಾಗ್ ಲೈನ್ ಇಟ್ಟಿದ್ದೀರಾ ಅಂತ ಕೇಳೋದು. ಒಳ್ಳೆ ಪ್ರಶ್ನೆ. Currently, we are doing one market research and because we are raising this question to our own audiences. We have one thought of how this content should be and what it should be appealing to. So what the brand tagline is something which is still work in progress. So as and when it gets finalized, we will be sharing. ನಮ್ಮ ಥಾಟ್ನ ಆಡಿಯನ್ಸ್ಗೂ ತಲುಪಿದೀವಿ, ಅವ್ರ ಹತ್ರನೂ ಪ್ರಶ್ನೆಗಳು ಕೇಳ್ತಾ ಇದೀವಿ, ಯಾವ ರೀತಿಯಲ್ಲಿ ಚೆನ್ನಾಗಿರುತ್ತೆ ಅಂತ. ಅದು ಬಂದಾದ್ಮೇಲೆ ಇಮಿಡಿಯೇಟ್ ನಾವು ಅನೌನ್ಸ್ ಮಾಡ್ತೀವಿ. ಸರ್ ಜೋಡಿ ಹಕ್ಕಿ ಬಿಟ್ರೆ ರಾಜಕುಮಾರಿ, ಗೌರಿ, ಶುಭಸ್ಯ ಶೀಘ್ರ ಮೂರು ಕೂಡ ನಮ್ಗೆ ಒಂದೇ ತರದ ಫೀಲ್ ಕೊಡುತ್ತೆ. ಅಂದ್ರೆ ಹೀರೋ ಇನ್ನೂ ಏನೋ ಮನೆಗೋಸ್ಕರ ಮಾಡೋಂತ ಹೋರಾಟಗಳು. ಇದೇ ತರ ಸೀರಿಯಲ್ ಬಿಟ್ಟು ಬೇರೆ ತರದ ಏನಾದ್ರು ಸೀರಿಯಲ್ ತರ್ತೀರಾ? ಅಂದ್ರೆ ಕಾದಂಬರಿ ಆಧಾರಿತ ಅಥವಾ ಸೀರಿಯಸ್ ಇರೋಂತ ಕಥೆಗಳು, ಈಗ ಸೀತಾರಾಮ್ ಸರ್ ಕಥೆಗಳನ್ನ ನಾವು ನೋಡ್ತಾ ಇದ್ವಿ, ಆ ತರದ್ದು ಬೇರೆ ಯಾವ ತರದ್ದು ಏನಾದ್ರು ಸೀರಿಯಲ್ ತರ್ತೀರಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಏನಂದ್ರೆ ನಾವು ಪ್ರೋಮೋಗಳನ್ನ ಅದೇ ತರ ಡಿಸೈನ್ ಮಾಡಿದೀವಿ. ಅಂದ್ರೆ ಆ ವೀಕ್ಷಕರಿಗೆ ನೀವು ನೋಡಿದ್ರಿ, ಅದ್ರ 2 ಇದರಲ್ಲಿ ಒಂದರಲ್ಲಿ ಅವಳು ಏನೋ 2 ವೀಲರ್ ಬರ್ತಾಳೆ, ಇನ್ನೊಂದ್ರಲ್ಲಿ ಸೈಕಲ್ ಅಲ್ಲಿ ಬರ್ತಾಳೆ. ಅಂದ್ರೆ ಸಾಂಕೇತಿಕವಾಗಿ ಒಂದು ಹುಡುಗಿಯ ಜರ್ನಿ ಇದು ಅನ್ನೋದನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನೀವು ಚೆನ್ನಾಗಿ ನೋಟಿಸ್ ಮಾಡಿದ್ರಿ. ಅದನ್ನ ಖಂಡಿತವಾಗ್ಲೂ ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಒಂದು ಬೇರೆ ಬೇರೆ ಥರದ ಕಂಟೆಂಟ್ಗಳನ್ನು, ಬೇರೆ ಬೇರೆ ಥರದ ಕಥೆಗಳನ್ನು, ಆಗಲೇ ಹೇಳಿದಂಗೆ ಈಗ ಕೆಲವು ಕಥೆಗಳು ತುಂಬ ಚೆನ್ನಾಗಿರುತ್ತೆ. ಜಿ ಕನ್ನಡದಲ್ಲ ಬಂದಾಗ ನಮಗೆ ಅಲ್ಲಿಗೆ ಅದರದ್ದೇ ಆದ ಕೆಲವು ಮಾನದಂಡಗಳು, ಅದರದ್ದೇ ಆದಂತಹ ಕೆಲವು ಏನು ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಅಲ್ಲಿ ಹೇಳಲಿಕ್ಕೆ ಆಗದೇ ಇರುವಂಥ ಕಥೆಗಳನ್ನ ಇಲ್ಲಿ ಹೇಳುವಂಥ ಪ್ರಯತ್ನ ಖಂಡಿತ ನಾವು ಮಾಡ್ತೀವಿ. ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಬೇರೆ ಬೇರೆ ಜಾನರಿನ ಬೇರೆ ಬೇರೆ ರೀತಿಯ ಕಥೆಗಳು ಖಂಡಿತ ಪವರಲ್ಲಿ ಬರುತ್ತೆ. ಸೀರಿಯಲ್ಗಳ ಬೇಗ ಕಮ್ಮಿ ಜಾಸ್ತಿ ಇರುತ್ತೆ ಅಂತ ಅಂದ್ರೆ, ಸೊ ಹಾಗಾಗಿ ಜಿ ಪವರ್ ನಲ್ಲಿ ಮೆಗಾ ಸೀರಿಯಲ್ಗಳನ್ನ ನೋಡುವಂಥದ್ದು ಏನಾದ್ರು ಕಮ್ಮಿ ಆಗ್ಬೋದಾ ಆಡಿಯನ್ಸ್? ಇಲ್ಲ, ಅದಕ್ಕೂ ನಾನು ಅದಾಗಲೇ ಹೇಳಿದೆ. ಅಂದ್ರೆ ಬೇಗ ಜಾಸ್ತಿ ಅಂದ್ರೆ ಸ್ಪೀಡ್ ನರೇಷನ್ ಇರುತ್ತೆ, ಬೇಗವಾಗಿ ಕಥೆ ಹೇಳ್ಕೊಂಡು ಹೋಗ್ತೀವಿ, ಬೇಗ ಮುಗಿಬಹುದು ಕಥೆ ಅಂತ ಇರುತ್ತೆ ಖಂಡಿತವಾಗ್ಲೂ. ಆದರೆ ಹಾಗಂತ ಅದೇನೋ ತೀರಾ 100 ಎಪಿಸೋಡಲ್ಲಿ, 50 ಎಪಿಸೋಡಲ್ಲಿ, 200 ಎಪಿಸೋಡಲ್ಲಿ ಏನು ಅಂದರೆ ಖಂಡಿತವಾಗ್ಲೂ ಅಷ್ಟು ಬೇಗ ಅಂತೂ ಮುಗಿಯೋದಿಲ್ಲ. ಅಂದರೆ ಬೇರೆ ಈಗ ಜಿ ಕನ್ನಡ ಇರ್ಬೋದು ಅಥವಾ ಆ ಥರದ ಏನು ಬೇರೆ ಮನರಂಜನಾ ವಾಹಿನಿಗಳಲ್ಲಿ ಏನು ಸೀರಿಯಲ್ದು ಒಂದು ಫಾರ್ಮ್ಯಾಟು, ಒಂದು ಜರ್ನಿ ಇರುತ್ತಲ್ಲ, ಅದಕ್ಕಿಂತ ಬೇಗವಾಗಿ ಹೇಳ್ತೀವಿ ಅನ್ನುವಂಥದ್ದು ಅಷ್ಟೇ ನಮ್ಮ ಪ್ಲಾನ್ ಇರೋದು. ಸರ್ ಇಲ್ಲಿ ಸರ್ ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟ್ ಇಂದ ಸರ್ ಏನು ಅಂತ ಹೇಳಿದ್ರೆ, ಜಿ ಕನ್ನಡ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಏನು ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಜಿ ಪವರ್ ಅಲ್ಲಿ ಈಗ ಹಳ್ಳಿ ಪವರ್ ಅಂತ ಹೇಳಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ. ಈ ರಿಯಾಲಿಟಿ ಶೋ ಅಂತ ಹೇಳಿ ಬಂದಾಗ ಇದು ಹುಡುಗಿಯರಿಗೆ ಮಾಡುವಂತ ರಿಯಾಲಿಟಿ ಶೋ ಅಂತ ಹೇಳಿ ನಾವು ಪ್ರೋಮೋದಲ್ಲಿ ನೋಡಿದೆ. ಇಲ್ಲಿ ಹುಡುಗಿಯರಿಗೆ ಕಪಲ್ ಆಗಿ ಏನಾದ್ರು ಪೇನ್ ತರ ಹುಡುಗರನ್ನ ಏನಾದ್ರು ಕೊಡ್ತೀರಾ ಅನ್ನುವಂಥದ್ದು? ಇಲ್ಲ ಇಲ್ಲ, ಆ ತರ ಏನಿರಲ್ಲ. ಸೊ ಹುಡುಗಿರಿಗೆ ಮಾತ್ರನೇ ಅದು ಮಾಡೋ ತರನೇ ಇರುತ್ತೆ. ಸರ್ ಹುಡುಗಿಯರಿಗೆ ಅಂತ ಇದಕ್ಕಿಂತ ಮುಂಚೆಯೂ ಬೇರೆ ಚಾನಲ್ ಅಲ್ಲಿ ಈ ರೀತಿಯ ರಿಯಾಲಿಟಿ ಶೋ ಬಂದಿದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ರಿಯಾಲಿಟಿ ಶೋ ಎಷ್ಟು ಸ್ಪೆಷಲ್ ಆಗಿದೆ ಈ ಜಿ ಪವರ್ ಅಲ್ಲಿ? ಖಂಡಿತ ಈಗ ಶೂಟ್ ನಡೀತಾ ಇದೆ, ಟೆಲಿಕಾಸ್ಟ್ ಆದ್ರೆ ನೀವೇ ನೋಡ್ತೀರಾ ಎಷ್ಟು ವಿಭಿನ್ನತೆ ಇದೆ ಅಂತ. ಲಾಸ್ಟ್ 4 ಜನ ಇದ್ದೀರಾ. ನಾನು ಸೀರಿಯಲ್ಲು, ರಿಯಾಲಿಟಿ ಶೋಗಳು ಮತ್ತೆ ಒಂದಷ್ಟು ಪ್ರೋಗ್ರಾಮ್ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದೀರಾ. ಆದರೆ ಯಾವ ಚಾನಲಲ್ಲೂ ನಿಮ್ಮದಂತಲ್ಲ, ಯಾವ ಚಾನಲಲ್ಲೂ ಕೂಡ ರೈತರಿಗೆ ಸಂಬಂಧಪಟ್ಟಂತೆ ಯಾವ ವಿಚಾರಗಳನ್ನು ಮಾಡ್ತೀವಿ, ರೈತರಿಗೆ ಸಲಹೆ ಕೊಡುವಂಥ, ಅಂದರೆ ರೈತರು ಹಿಂಗೆ ಮಾಡಿದ್ರು, ಗೆದ್ರು, ಸಾಧನೆ ಮಾಡಿದ್ರು ಅಂತ ಹೇಳ್ತಾರೆ, ಹೌದು ನಿಜ. ಆದರೆ ಪ್ರತಿದಿನ ರೈತ ಮಾಡ್ತಾನಲ್ಲ ಅವರ ಬೆಳೆ, ಆ ಬೆಳೆಗೆ ಬೇಕಾದಂಥ ಒಂದಿಷ್ಟು ಸಲಹೆಗಳನ್ನು ಚಂದನ ಟಿವಿ ಬಿಟ್ಟರೆ ಇದು ಯಾವ ಚಾನಲ್ ಕೂಡ ಮಾಡಿಲ್ಲ. ಈ ಜಿ ಪವರ್ ರೈತರಿಗೂ ಪವರ್ ಕೊಡಲಿ ಅನ್ನೋ ಒಂದು ಸಲಹೆ ನೀಡಿದೆ. ನಾನು ಇವತ್ತು ಹೇಳ್ತಾ ಇರೋದು ಖಂಡಿತ ನಿಮ್ಮ ಸಲಹೆನ ನಾವು ಅಂದರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು. ಧಾರಾವಾಹಿ ಇರ್ಬೋದು ಅಥವಾ ರಿಯಾಲಿಟಿ ಶೋ ಇರ್ಬೋದು, ನಾವು ಪ್ರಯತ್ನ ಮಾಡ್ತೀವಿ. ನೀವೇ ಹೇಳಿದಾಗೆ ಅಂದರೆ ಒಂದು ಮನರಂಜನೆ ವಾಹಿನಿ ಅಂದಾಗ ಕತೆ ಹೇಳುವ ಒಂದು ಏನು ಜರ್ನಿಯಲ್ಲಿ ನಮಗೆ ನಮ್ಮದೇ ಆದ ಕೆಲವು ಇತಿಮಿತಿಗಳು ಇರುತ್ತೆ. ಆದರೂ ಕೂಡ ನಾವು ನಮ್ಮ ಧಾರಾವಾಹಿಯ ಪಾತ್ರಗಳ ಮೂಲಕ ನೀವು ಹೇಳಿರುವ ವಿಷಯಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಈಗ ಅಣ್ಣಯ್ಯದಲ್ಲಿರ್ಬೋದು, ಪುಟ್ಟಕ್ಕನ ಮಕ್ಕಳಲ್ಲಿರ್ಬೋದು, ಆ ಥರ ವಿಷಯಗಳು ಸಾಕಷ್ಟು ಸಲ ತಂದಿದ್ದೀವಿ.
ಅಂದರೆ ಕೃಷಿ ಬಗ್ಗೆ ಅಥವಾ ಕೃಷಿ ಮಾಡುವವರ ಸಂಕಟಗಳ ಬಗ್ಗೆ ಎಲ್ಲ ಹೇಳಿದ್ದೀವಿ. ಈಗ ಜೋಡಿ ಹಕ್ಕಿಯಲ್ಲೂ ಕೂಡ ಸಾಕಷ್ಟು ಅಂಶಗಳು ಬರುತ್ತೆ. ಮುಂದೆ ಖಂಡಿತವಾಗ್ಲೂ ಅಂದರೆ ನಮ್ಗೆ ಈ ಥರ ಅವಕಾಶ ಸಿಕ್ಕಾಗ ಅಥವಾ ಅದೇ ವಿಷಯದ ಮೇಲೇನೂ ಒಂದು ಕಥೆ ಮಾಡಬಹುದಾ ಅನ್ನೋ ಪ್ರಯತ್ನನೂ ಯೋಚನೆನೂ ಖಂಡಿತವಾಗ್ಲೂ ಮಾಡ್ತೀವಿ. ನಮ್ಮ ಬರಹಗಾರರ ಜೊತೆ ಖಂಡಿತ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು.